ದಿನಾಂಕ 4/12/2025 ಗದಗ ಜಿಲ್ಲಾ ಗದಗ ತಾಲೂಕು ಹರ್ಲಾಪುರ ಗ್ರಾಮದಲ್ಲಿ ಹಠವಾದಿ ಶ್ರೀ ಕೊಟ್ಟೂರೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಶ್ರೀ ಕೊಟ್ಟೂರೇಶ್ವರ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಶ್ರೀ ಮಹದೇವಪ್ಪ ಸೋಮಣ್ಣ ಆಡೂರು ಹಾಗೂ ಪಲ್ಲವಿ ಮಹದೇವಪ್ಪ ಆಡೂರು ಈ ದಂಪತಿಗಳು ಶ್ರೀ ಕೊಟ್ಟೂರೇಶ್ವರ ತಾತನವರಿಗೆ ತುಲಾಭಾರ ಕಾರ್ಯಕ್ರಮ ಹಾಗೂ ಕಾರ್ತಿಕೋತ್ಸವದ ಅಂಗವಾಗಿ ಸಿಹಿ ತಿಂಡಿಯನ್ನ ಪ್ರಸಾದ ವ್ಯವಸ್ಥೆಯನ್ನಾಗಿ ಮಾಡಿದರು. ವೇದಿಕೆ ಮೇಲೆ ಆಸೀನರಾದಂತಹ ಗಣ್ಯಮಾನ್ಯರು ಶ್ರೀ ಮಹದೇವಪ್ಪ ಆಡೂರು ಇವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಸಹಾಯವನ್ನು ಮತ್ತು ಅವರು ಸಾವಿರಾರು ಮಕ್ಕಳಿಗೆ ನವೋದಯ ತರಬೇತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ನೆನೆಸಿ ಹಾರೈಸಿದರು. ಕೊಟ್ಟೂರೇಶ್ವರ ತಾತನವರ ಆಶೀರ್ವಚನ ನೀಡಿದರು. ಊರಿನ ಗ್ರಾಮಸ್ಥರು ಗಣ್ಯಮಾನ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಕೊಟ್ಟೂರೇಶ್ವರ ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶ್ರೀ ಮಹದೇವಪ್ಪ ಆಡೂರು ಶಿಕ್ಷಕರು ಹಾಗೂ ನವೋದಯ ತರಬೇತಿದಾರರು ಮತ್ತು ಗದಗ ವಾಣಿ ಪತ್ರಿಕೆ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸಿದರು. ಶ್ರೀ ಮಹದೇವಪ್ಪ ಆಡೂರ, ಮಡದಿ ಶ್ರೀ ಪಲ್ಲವಿ ಮಹದೇವಪ್ಪ ಆಡೂರ, ತಂದೆ ಶ್ರೀ ಸೋಮಣ್ಣ ಆಡೂರ, ತಾಯಿ ಗಂಗಮಳಮ್ಮ. ಶಿಕ್ಷಣವನ್ನ ಶ್ರೀ TCH ಮತ್ತು BA, BEd, MA ಮತ್ತು ವೃತ್ತಿ ನವೋದಯ ತರಬೇತಿದಾರರು ಹಾಗೂ ಪತ್ರಿಕಾ ಮಾಧ್ಯಮದವರು. ಗ್ರಾಮ ಮನ್ನೇರಾಳ, ತಾಲೂಕು ಕುಷ್ಟಗಿ, ಜಿಲ್ಲಾ ಕೊಪ್ಪಳ ನೀಡಿ ಸಾವಿರಾರು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಬೆಳಗಾಗಿ ನಿಂತವರು. ಈಗಾಗಲೇ ಇವರ ಕೈಯಲ್ಲಿ ತರಬೇತಿ ಪಡೆದಂತ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವರಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಊಟ ವಸತಿ ನೀಡುತ್ತಾರೆ. ತಿಂಗಳಿಗೆ ಕೇವಲ 3,000 ರೂಪಾಯಿ ಫೀ ಪಡೆದು ಅತಿ ಕಡಿಮೆ ಫೀ ತಳ ಕುದುರೆ ಕಟ್ಟಿ ಕುದುರೆ ಗ್ರಾಮದ ಶ್ರೀಯುತ ಶ್ರೀಕಪ್ಪ ಇವದಪ್ಪ ಯಳವಾಡ್ ಇವರ ಹಳೆಯರಾಗಿರುವಂತಹ ಶ್ರೀ ಮಹದೇವಪ್ಪ ಆಡೂರ, ಮಡದಿ ಪಲ್ಲವಿ ಮಹದೇವಪ್ಪ ಆಡೂರ, ತಂದೆ ಸೋಮಣ್ಣ ಆಡೂರ, ತಾಯಿ ಗಂಗೆಯಲ್ಲಿ ಎಮ್ಮೆಯನ್ನ ಶಿಕ್ಷಣವನ್ನ ಕಲಿತಿದ್ದಾರೆ. ಹಾಗೆ ಇವರ ವೃತ್ತಿ ನವೋದಯ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಮಾನ್ಯರು ನವೋದಯ ತರಬೇತಿದಾರರಾಗಿದ್ದು ಸುಮಾರು 100-200 ವಿದ್ಯಾರ್ಥಿಗಳಿಗೆ ನವೋದಯ ತರಬೇತಿ ನೀಡಿ ಸಾವಿರಾರು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಬೆಳಗಾಗಿ ನಿಂತಿದ್ದಾರೆ. ಈಗಾಗಲೇ ಇವರ ಕೈಯಲ್ಲಿ ತರಬೇತಿಯನ್ನು ಪಡೆದಂತ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುವ ಜೊತೆಗೆ ಇವರಿಗೆ ತರಬೇತಿ ಪಡೆದಂತ ವಿದ್ಯಾರ್ಥಿಗಳಿಗೆ ಬೆಳಗಾಗಿ ನಿಂತಿದ್ದಾರೆ. ಈ ಎಲ್ಲ ಕುಟುಂಬ ವರ್ಗಕ್ಕೆ ಗುರು ಕೊಟ್ಟೂರೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸ್ತಾ ಇದ್ದೇವೆ. ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ, ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ. ನೋಡಿ